ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರ 63ನೇ ಹುಟ್ಟುಹಬ್ಬದ ನಿಮಿತ್ತ ಮನೋವಿಕಲಚೇತನ ಮಕ್ಕಳಿಗೆ ಸ್ವೀಟ್ ಹಾಗೂ ಊಟ ವಿತರಣೆ. ಮಾಜಿ ಸಚಿವ ಹಾಗೂ ಇಕ್ಬಾಲ್ ಅನ್ಸಾರಿ ಅವರ 63ನೇ ಹುಟ್ಟುಹಬ್ಬದ ನಿಮಿತ್ತ ಶನಿವಾರ ಮಧ್ಯಾಹ್ನ 1:30 ಗಂಟೆಗೆ ಗಂಗಾವತಿಯ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಲಯನ್ಸ್ ಮನೋವಿಕಲಚೇತನ ಮಕ್ಕಳ ವಸತಿ ಶಾಲೆಯಲ್ಲಿ ವಿಶೇಷ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮನೋವಿಕಲಚೇತನ ಮಕ್ಕಳಿಗೆ ಸ್ವೀಟ್ ಹಾಗೂ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳು ಸಂತಸದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಹಾರ ಸ್ವೀಕರಿಸಿದರು. ಸಮಾಜ ಸೇವಕ ಸೈಯದ್ ಹುಸೇನ್ ಅವರ ನೇತೃತ್ವದಲ್ಲಿ ನಡೆದ ಈ ಸೇವಾ ಕಾರ್ಯದಲ್ಲಿ ಅನ್ಸಾರಿ ಅಭಿಮಾನಿಗಳು ಹಾಗೂ ಮುಖಂಡರು ಪಾಲ್ಗೊಂಡು ಮಕ್ಕಳಿಗೆ ಸ್ವೀಟ್ ವಿತರಿಸಿದರು. ಸಮಾಜದ ದುರ್ಬಲ ವರ್ಗಗಳೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಕಾರ್ಯ ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಉಪಸ್ಥಿತರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಶಾಲೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಹಾಗೂ ಇನ್ನಷ್ಟು ಜನಸೇವಾ ಕಾರ್ಯಗಳಿಗೆ ಶುಭ ಹಾರೈಸಲಾಯಿತು. ನಮಸ್ಕಾರ. ಇಂದು ಗಂಗಾವತಿಯಲ್ಲಿ 17/6/2026 ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾಗಿರುವಂತಹ ಈ ಒಂದು ನಾಡಿನ ಜನಪ್ರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ
ಇವತ್ತು ಜನ್ಮದಿನ ಇದೆ. ಹಾಗಾಗಿ ನಾನು ಆಗ್ಲೇ ತಾನೇ ಹೇಳಿದೆ, ವಿವಿಧ ಕಡೆ ವಿವಿಧ ರೀತಿಯಲ್ಲಿ, ಒಂದು ಕಡೆ ಅನ್ನ ಸಂತರ್ಪಣೆ, ಇನ್ನೊಂದು ಕಡೆ ಸಸಿ ನೀಡುವುದರ ಮುಖಾಂತರ, ಇನ್ನೊಂದು ಕಡೆ ಹಣ್ಣು, ಹಾಲು, ಬ್ರೆಡ್, ಇವತ್ತು ಗುಡಿಗಳಲ್ಲಾಗ್ಲಿ, ದರ್ಗಾಗಳಲ್ಲಾಗ್ಲಿ, ಮದರ್ಸೆಗಳಲ್ಲಾಗ್ಲಿ, ಇವತ್ತು ಅನಾಥಾಶ್ರಮಗಳಲ್ಲಾಗ್ಲಿ, ಇವತ್ತು ಅನೇಕ ಕಡೆ ಗಂಗಾವತಿಯ ಕ್ಷೇತ್ರದ ಸುತ್ತಲೂ ಎಲ್ಲ ಕಡೆ ಇಕ್ಬಾಲ್ ಅನ್ಸಾರಿ ಅವರ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಕ್ಬಾಲ್ ಅನ್ಸಾರಿ ಅವರು ಈ ಗಂಗಾವತಿಯನ್ನ ಸುಂದರಗೊಳಿಸಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅವರು ರಾಜಕೀಯ ರಂಗದಲ್ಲಿ ಇನ್ನೂ ಒಂದು ದೊಡ್ಡ ಹಂತಕ್ಕೆ ಬೆಳಿಬೇಕು ಅನ್ನೋದು ಎಲ್ಲರ ಕನಸಾಗಿದೆ, ಎಲ್ಲರ ಆಸೆ ಆಗಿದೆ. ಆದ್ರೆ ಕೆಲವೊಂದು ಮಧ್ಯದಲ್ಲಿ ಅಡೆತಡೆಗಳು ಬಂದು ಏನೋ ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಅನಾನುಕೂಲ ಆಗಿದೆ. ಬಿಟ್ರೆ ಎಲ್ಲರ ಮನಸ್ಸಿನಲ್ಲಿ ನೆಲೆಸಿರುವಂತಹ ಏಕೈಕ ನಾಯಕರು ಅಂದ್ರೆ ಅದು ಇಕ್ಬಾಲ್ ಅನ್ಸಾರಿ ಅವರು. ಈ ಒಂದು ಇಕ್ಬಾಲ್ ಅನ್ಸಾರಿ ಅವರು ನಮ್ಮ ಗಂಗಾವತಿಯ ಬರೇ ಮೀಸಲಾಗಿಲ್ಲ, ರಾಜ್ಯದ ಎಲ್ಲ ಕಡೆ ಅವರ ಹೆಸರು ಇದೆ. ಈ ಒಂದು ಹೈದರಾಬಾದ್, ನಮ್ಮ ಕಲ್ಯಾಣ ಕರ್ನಾಟಕದ ಪ್ರತಿಭಾನ್ವಿತ, ಯಾಕಂದ್ರೆ ಒಂದು ಒಳ್ಳೆ ಹೆಸರನ್ನು ಮಾಡಿರುವಂತಹ ಇಕ್ಬಾಲ್ ಅನ್ಸಾರಿ ಅವರಿಗೆ ನಾವೆಲ್ಲರೂ ಇವತ್ತು ಹುಸೇನ್ ಅವರು ಈ ಒಂದು ಸಂಸ್ಥೆ, ಬುದ್ಧಿಮಾಂದ್ಯ ಸಂಸ್ಥೆಗೆ ಹೌದು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ನಮ್ಮ ಶ್ರೀಧರ್ ಅವರು ಸಸಿ ನೀಡುವ ಕಾರ್ಯಕ್ರಮ ಮಾಡಿದ್ರು. ನಮ್ಮ ಸಂಪಂಗಿ ರಫೀಕರ್ ಅವರು ಇದೇನು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಹಣ್ಣು ಮತ್ತು ಹಾಲನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು. ಅನೇಕ ಕಡೆ ಈ ಒಂದು ಇಕ್ಬಾಲ್ ಅನ್ಸಾರಿ ಅವರ ಹುಟ್ಟು ಹಬ್ಬದ ನಿಮಿತ್ತ ಈ ಕಾರ್ಯಕ್ರಮ ನಡೀತಾ ಇದೆ. ಇಕ್ಬಾಲ್ ಅನ್ಸಾರಿ ಅವರಿಗೆ ಆ ಭಗವಂತ ಆಯುರ ಆರೋಗ್ಯ ಭಾಗ್ಯ ಮತ್ತು ಅಧಿಕಾರವನ್ನ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನ ಕೋರ್ತೇನೆ. ನಮಸ್ಕಾರ. ಸೈಯದ್ ಹುಸೇನ್ ಮೈಬನೆ 6ನೇ ವಾರ್ಡು, ಇಕ್ಬಾಲ್ ಅನ್ಸಾರಿ ಬರ್ತಡೇ ಇವತ್ತು. ಅದಕ್ಕೆ ಅನ್ನ ಸಂತನೆ ಹುಟ್ಟುಹಬ್ಬ ಭರವಸೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ 17/6/2026 ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವರಾದ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಬುದ್ಧಿಮಾಂದ್ಯ ಒಂದು ಮಕ್ಕಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ವಾರ್ಡಿನ ಮುಖಂಡರಾದಂತಹ ಸೈಯದ್ ಹುಸೇನ್ ಅವರು ಅವ್ರ ಕಡೆಯಿಂದ ಇವತ್ತೆಲ್ಲ ಮುಖಂಡರುಗಳಿಂದ ಇಡೀ ಗಂಗಾವತಿ ತುಂಬಾ ವಿವಿಧ ಕಡೆ ವಿವಿಧ ರೀತಿಯಾಗಿ ಅನ್ನ ಸಂತರ್ಪಣೆ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಆಮೇಲೆ ಬ್ರೆಡ್ ಕೊಡೋದ್ ಇರ್ಬೋದು, ಎಲ್ಲಾ ಕಡೆ ಬಹಳ ಅದ್ದೂರಿಯಿಂದ ಈ ಒಂದು ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ವಿ ಗಂಗಾವತಿಯಲ್ಲಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸೈಯದ್ ಹುಸೇನ್ ಅವರು ಇಕ್ಬಾಲ್ ಅನ್ಸಾರಿ ಬರ್ತ್ಡೇ ಅಂಗವಾಗಿ ಬುದ್ಧಿಮಾನರಿಗೆ ಒಂದು ಊಟದ ವ್ಯವಸ್ಥೆ ಮಾಡಿರ್ತಾರೆ. ಹಂಗಾಗಿ ಎಲ್ಲಾ ಯುವಕರು ಬಂದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತೀವಿ. ನಾನು ಅಯ್ಯೂಬ್, ಮಹಬೂಬ್ ನಗರ್ 7ನೇ ವಾರ್ಡ್. ಇವತ್ತು ನಮ್ಮ ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿ ಸಾಹೇಬರವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ವಿಶೇಷ ಚೇತನ ಮಕ್ಕಳಿಗೆ ಇವತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ 7ನೇ ವಾರ್ಡ್ ಕಾಂಗ್ರೆಸ್ ಆಕಾಂಕ್ಷಿ ಆದಂಥ ಸೈಯದ್ ಹುಸೇನ್ ಅವರು ಇವತ್ತು ಈ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ದಿವಸ ಅಂಗವಾಗಿ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡುತ್ತಾ ನಮ್ಮ ಸೈಯದ್ ಹುಸೇನ್ ಅವರದ್ದು ಒಂದು ಆಕಾಂಕ್ಷೆಯನ್ನು ಇವತ್ತು ಹೇಳಕ್ ಇಷ್ಟಪಡ್ತಿದ್ದೇನೆ. ಇವ್ರಿಗೂ ಸಹ ಸಾಹೇಬರು ಒಂದು ವಿಶೇಷ ಸ್ಥಾನಮಾನ ಕೊಟ್ಟು ಅವರಿಗೆ ನಮ್ಮ ವಾರ್ಡಿಂದ ಒಂದು ಕೌನ್ಸಿಲರ್ ಆಗುವ ಒಂದು ಕನಸನ್ನು ನನಸು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಇದರ ಜೊತೆ ನಮ್ಮ ಮುದ್ದಬಳಿ ಅಣ್ಣವರು ಸಹ ಇದ್ದಾರೆ ಮತ್ತು ಶ್ರೀಧರ್ ಸರ್ ಇದ್ದಾರೆ. ಮತ್ತು ನಮ್ಮ ವಾರ್ಡಿನ ಸಮಸ್ತ ಯುವಕರು ಮುಖಂಡರು ಸಹ ಇವತ್ತು ಪಾಲ್ಗೊಂಡು ಸಾಹೇಬರ ಬರ್ತಡೇವನ್ನು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಶುಭವಾಗಲಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.